ಆತ್ಮೀಯ ವಿದ್ಯಾರ್ಥಿಗಳೇ, ಬಹುಪದೋಕ್ತಿ ಪಾಠದಲ್ಲಿ ಮತ್ತೊಂದು ಪ್ರಶ್ನೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ ಕೆ. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಅದರ ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ. ಹಾಗಾದರೆ ಕೆ ಬೆಲೆ ಕಂಡುಹಿಡಿಯಿರಿ. ಉತ್ತರ: ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ ಕೆ. ಏನು ಸಮೀಕರಣ ಕೊಟ್ಟಿರ್ತಾರೆ ಅದನ್ನು ಬರ್ಕೋಬೇಕು. ಎರಡು ಮೂಲಗಳು ಅಥವಾ ಎರಡು ಶೂನ್ಯತೆಗಳ ಮೊತ್ತವು ಮೈನಸ್ ಬಿ ಅಪಾನ್ ಎ ಆಗಿರ್ತದೆ. ಹಾಗಾದರೆ ಇಲ್ಲಿ ಎ ಅಂದರೆ ಏನಪ್ಪ? ಎ ಅಂದರೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಎ 1, ಎಕ್ಸ್ನ ಸಹಗುಣಕ 5 ಮೈನಸ್ 5 ಅದ. ಸಿ ಬೆಲೆ ಏನದ? ಕೆ ಅದ. ಎರಡು ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಬಾಗಿಲೆ ಎ ಆಗಿರ್ತದೆ. ಹಾಗಾದರೆ ಒಂದು ಶೂನ್ಯತೆಯು ಮತ್ತೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ ಅಂದರೆ ಬೀಟಾ ಏನು ಇಟ್ಕೋಬೇಕು? ಅಲ್ಫಾ ಪ್ಲಸ್ 1 ಅಂತ ಇಟ್ಕೋಬೇಕು. ಈಸ್ ಈಕ್ವಲ್ ಟು ಮೈನಸ್ ಬಿ ಹೆಂಗೆ ಹೇಳಿದಂಗೆ ಬರ್ಕೋಬೇಕು, ಮೈನಸ್ 5 ಬಾಗಿಲೆ ಎ ಅಂದರೆ 1. ಹಾಗಾದರೆ ಈ ಬ್ರೆಕೆಟ್ ಬಿಡಿಸಿದಾಗ ಅಲ್ಫಾ ಪ್ಲಸ್ 1 ಈಸ್ ಈಕ್ವಲ್ ಟು 5 ಬಾಗಿಲೆ ಎ. ಮೈನಸ್ ಪ್ಲಸ್ ಆಗ್ತದೆ, 5 ಬಾಗಿಲೆ 1 ಆಗ್ತದೆ. ಅಲ್ಫಾ ಪ್ಲಸ್ ಅಲ್ಫಾ 2 ಅಲ್ಫಾ ಪ್ಲಸ್ 1 ಈಸ್ ಈಕ್ವಲ್ ಟು 5. ಈ ಪ್ಲಸ್ 1 ಈ ಕಡೆ ಹೋದಾಗ ಏನಾಗ್ತದೆ? ಮೈನಸ್ 1. 5ರಾಗ 1 ಕಳೆದ್ರೆ ಎಷ್ಟು ಬಂತು? 4. 2 ಅಲ್ಫಾ ಈಸ್ ಈಕ್ವಲ್ ಟು 4. ಅಲ್ಫಾ ಈಸ್ ಈಕ್ವಲ್ ಟು 4 ಬಾಗಿಲೆ 2. 2 ಒಂದಲೇ 2 ಎರಡಲೇ ಅಲ್ಫಾ ಬೆಲೆ ಎಷ್ಟು ಬಂತು? 2. ಹಂಗಾರೆ ಅಲ್ಫಾ ಬೆಲೆ 2 ಆದ್ರೆ ಬೀಟಾ ಬೆಲೆ ಎಷ್ಟು? ಬೀಟಾ ಏನಾದ? ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆಗಿಂತ ಒಂದು ಹೆಚ್ಚಾಗಿದೆ. ಅಂದರೆ ಒಂದು ಶೂನ್ಯತೆ 2 ಆದ್ರೆ ಅದಕ್ಕೆ ಇನ್ನೊಂದು ಪ್ಲಸ್ ಮಾಡಬೇಕು. 2 ಪ್ಲಸ್ 1 ಅಂದರೆ ಎಷ್ಟು ಬಂತು? 3. ನೆಕ್ಸ್ಟ್ ಹಂಗಾದ್ರೆ ಇನ್ನು ಎರಡು ಶೂನ್ಯತೆಗಳ ಗುಣಲಬ್ಧ ಸೂತ್ರ ಏನೈತಿ? ಸಿ ಬಾಗಿಲೆ ಎ ಅದ. ಅಂದ್ರೆ ಅಲ್ಫಾ ಎಷ್ಟು ಬಂದದ? 2 ಬಂದದ. ಬೀಟಾ ಎಷ್ಟು ಬಂದದ? 3 ಬಂದದ. 3 ಎರಡಲೇ 6. ಕೆ ಬಾಗಿಲೆ 1 ಅಂದ್ರೆ ಕೆ. ಹಂಗಾರೆ ಕೆ ಈಸ್ ಈಕ್ವಲ್ ಟು ಎಷ್ಟು ಬಂತ ಬೆಲೆ? 6.